ಪ್ರೀತಿಯ ವೀಕ್ಷಕರಿಗೆ ನ್ಯಾಷನಲ್ ಟಿವಿಗೆ ಸ್ವಾಗತ ಸುಸ್ವಾಗತ. ನ್ಯಾಷನಲ್ ಟಿವಿಯ ಸಮಸ್ತ ವೀಕ್ಷಕರಿಗೆ 2023 ಕ್ಯಾಲೆಂಡರ್ ವರ್ಷವು ಕಳೆದು 2024 ಕ್ಯಾಲೆಂಡರ್ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಸಹ ತಿಳಿಸ್ತಾ, ಕರ್ಕಾಟಕ ರಾಶಿಯವರಿಗೆ ಹೇಗಿರಬಹುದು 2024? 2023ರಲ್ಲಂತೂ ನಿಮ್ಮ ಕಷ್ಟಗಳು, ಕಾರ್ಪಣ್ಯಗಳು, ನೋವುಗಳು, ದುಗುಡ ದುಮ್ಮಾನಗಳಿಗೆ ಕೊನೆ ಅನ್ನೋದೇ ಇರಲಿಲ್ಲ. ಸೀರಿಯಸ್ ಆಗಿ ಹೇಳಬೇಕು ಅಂದರೆ ತುಂಬ ಕಷ್ಟಪಟ್ಬಿಟ್ರಿ ಪಾಪ. 2023 ರವ ನರಕ ನಿಮಗಂತೂ. ಬೇಡ ದೇವರೇ, ಈ ಕಷ್ಟಗಳನ್ನು ಯಾಕೆ ಕೊಡ್ತಾ ಇದೆಯಾ ಅಂತ ಪರಿಪರಿಯಾಗಿ ಬೇಡಿಕೊಂಡ ವರ್ಷವಿದಾಗಿತ್ತು ಅಂತ ನನ್ನ ಭಾವನೆ ಕರ್ಕಾಟಕ ರಾಶಿಯವರಿಗೆ. ಆದರೆ ನೋಡಿ, ದೇವರು ಖಂಡಿತವಾಗಿಯೂ ನಿಮಗೆ ಕೈ ಬಿಡಲ್ಲ. ನಾವು ಚಿನ್ನದ ಅದಿರನ್ನು ತಗೊಂಡು ಬಂದು ಅದನ್ನು ಚೆನ್ನಾಗಿ ಹಾಕಿ ಕುದಿಸಿದಾಗಲೇ, ಪುಟಕ್ಕೆ ಇಟ್ಟಾಗಲೇ ಅದಕ್ಕೊಂದು ಬೆಲೆ, ಅದಕ್ಕೊಂದು ಬಣ್ಣ, ಅದಕ್ಕೊಂದು ಗೌರವ, ಅದಕ್ಕೊಂದು ಸ್ಥಾನಮಾನ, ಅದೊಂದು ಆಭರಣವಾಗಿ ರೂಪವಾಗೋದು. ಅದೇ ರೀತಿಯಾಗಿ ಭಗವಂತನು ನಿಮಗೆ ಕಷ್ಟ ಕೊಟ್ಟಿದ್ದಾನೆ ಅಂತಂದರೆ ನಿಮ್ಮನ್ನು ಕಷ್ಟದ ಆಳದಲ್ಲಿ ಮುಳುಗಿಸಿ ಸಾಯಿಸೋದಕ್ಕಲ್ಲ, ಪುಟಕ್ಕಿಟ್ಟು ಚಿನ್ನದ ಹೊಳಪನ್ನು ನಿಮ್ಮ ಬದುಕಿಗೆ ಕೊಟ್ಟು ನಿಮ್ಮಲ್ಲಿ ಒಂದು ಹೊಸ ಜೀವನವನ್ನು ಶುರು ಮಾಡೋದಕ್ಕಂತಲೇ ಅರ್ಥ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ 2024 ನಿಮಗೆ ಆ ರೀತಿಯಾದಂತಹ ಅತ್ಯದ್ಭುತವಾದಂತಹ ವರ್ಷ. ಎಷ್ಟು ಚೆನ್ನಾಗಿ ನಿಮ್ಮ ಬದುಕಿನಲ್ಲಿ ಏಳಿಗೆಯನ್ನು ಕಾಣ್ತೀರಿ ಅಂತಂದರೆ, ಇಷ್ಟು ದಿವಸ ಇದ್ದಂತಹ ನೋವುಗಳೆಲ್ಲ ನಲಿವುಗಳಾಗಿ ಪರಿವರ್ತನೆ, ಯಾತನೆಗಳೆಲ್ಲ ದೂರ ಆಗುವಂತಹದ್ದು, ಕಷ್ಟಗಳಿಂದ ವಿಮುಕ್ತರಾಗ್ತೀರಿ. ಗೋಚಾರ ಅಷ್ಟು ರೀತಿಯಾದ ಶುಭ ಫಲಗಳನ್ನು ನಿಮಗೆ ಕೊಡ್ತಾ ಇದೆ. ಆದ್ರೂ ಕೆಲವ್ರಿಗೆ ಏನಂದರೆ, ಈ ಗುರುಗಳೇ ನಮ್ಗೆ ಅಷ್ಟಮ ಶನಿ ನಡೀತಾ ಇದೆಯಲ್ಲ. ಏನು ಅಷ್ಟಮ ಶನಿ? ಈ ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿ, 7.5 ಶನಿ. ಒಂದು ಅರ್ಥ ಮಾಡ್ಕೊಳ್ಳಿ, ಶನಿ ಎಲ್ಲೂ ಕಾಂಟ್ರಾಕ್ಟ್ ತೊಗೊಂಡಿಲ್ಲ ಕೆಡಕೆ ಮಾಡ್ತೀನಿ ಅಂತ. ಪಾಪ ಯಾಕೆಲ್ಲ ಅವನು ತಲೆ ಕಟ್ತಾ ಇದ್ದೀರಿ? ಕೆಡಕಾದದ್ದೇ. ನಿಮ್ಗೆ ಅಷ್ಟಮ ಶನಿ ಇಲ್ಲದೆ ಇದ್ದಾಗಲೇನು ನೀವು ಚೆನ್ನಾಗಿದ್ದಿರಲಿಲ್ವಾ? ಖಂಡಿತ ಆಗಲೂ ಕೆಡಕೆ ಇತ್ತು. ಅರ್ಥ ಮಾಡ್ಕೊಳ್ಳಿ, ಶನಿ ಕೇವಲ ಕೆಡಕು ಮಾತ್ರನೇ ಮಾಡೋಲ್ಲ, ಒಳ್ಳೆಯದನ್ನು ಸಹ ಮಾಡ್ತಾನೆ. ನಿಮ್ಮ ಜಾತಕದ ಅನ್ವಯವಾಗಿ ಶನಿ ಯೋಗಕಾರಕನ, ಅವಯೋಗಕಾರಕನ ಅವೆಲ್ಲವನ್ನು ತಿಳ್ಕೊಂಡು ಆ ನಂತರ ಒಂದು ನಿರ್ಧಾರಕ್ಕೆ ಬರುವಂಥದ್ದು ಒಳ್ಳೆಯದು. ಶಿಕ್ಷಣ ಹೇಗಿರುತ್ತೆ? ವಿದ್ಯಾರ್ಥಿಗಳ ಜೀವನ ಉತ್ತಮವಾಗಿರುತ್ತೆ. ಎಷ್ಟು ವರ್ಷಗಳು ಏನಾದರೂ ಎಜುಕೇಷನ್ ಬ್ರೇಕ್ ಆಗಿ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಎಜುಕೇಷನ್ ಕಂಟಿನ್ಯೂ ಮಾಡ್ಕೋಬಹುದು. ಸಿವಿಲ್ ಸರ್ವಿಸ್ ಆಗಿರಬಹುದು, ಇಂಜಿನಿಯರಿಂಗು, ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅಥವಾ ಆ ವಿದ್ಯೆಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿರುವಂಥವ್ರಿಗೂ ಸಹ ಬಹಳ ಶುಭವಾದ ವಾತಾವರಣನೇ ನಿಮಗೆ ಇದೆ. ಕೆಲಸದ ವಿಚಾರದಲ್ಲಂತೂ ಬಹಳ ದೊಡ್ಡ ಮಟ್ಟದ ಸಾಧನೆಯನ್ನು ನೀವು ಮಾಡ್ಕೊಳ್ತೀರಿ. ವಿದ್ಯಾರ್ಥಿಗಳಿಗೆ ವಿದೇಶಗಳಿಗೆ ಹೋಗಿ ಓದುವಂತಹ ಸಾಧ್ಯತೆಯೂ ಸಹ ಇದ್ದಾವೆ. ಸೊ ಹಾಗಾಗಿ ಈ 2024ರಲ್ಲಿ ಕರ್ಕಾಟಕ ರಾಶಿಯವರಿಗೆ ಶಿಕ್ಷಣದ ಜಾತಕವು ಬಹಳ ಚೆನ್ನಾಗಿದೆ. ಇನ್ನು ಮದುವೆ ಅಂತ ಬಂದಾಗ ಮದುವೆಯು ನಿಶ್ಚಯವಾಗುತ್ತೆ, ಮದುವೆಯು ಚೆನ್ನಾಗಾಗತ್ತೆ. ದಂಪತಿಗಳ ನಡುವೆ ಇದ್ದಂತಹ ಕಲಹಗಳು ದೂರ ಆಗುತ್ತೆ. ಏನು ಈಗಾಗಲೇ ಮದುವೆ ಮಾಡ್ಕೊಂಡ್ಬಿಟ್ಟು ಈ ಗಂಡ ಹೆಂಡತಿ ಏನಾದರೂ ತುಂಬ ಕಿತ್ತಾಡ್ಕೊಳ್ತಾ ಇದ್ದರೆ, ಸುಮಾರು 10 ವರ್ಷ 15 ವರ್ಷಗಳಾಗಿದೆ, ಆದರೆ ಗಂಡ ಹೆಂಡತಿ ನಡುವೆ ಸಾಮರಸ್ಯ ಬರ್ತಾ ಇಲ್ಲ, ಇದ್ದಿದ್ದು ಸಹ ಹಾಳಾಗಿದೆ ಅಂದರೆ ಈ ವರ್ಷ ಅವೆಲ್ಲವೂ ಸಹ ಸರಿ ಹೋಗ್ತಕ್ಕಂಥದ್ದು ಆಗತ್ತೆ. ಹಣಕಾಸಿನ ವಿಚಾರ, ಆರ್ಥಿಕ ವಿಷಯಗಳಲ್ಲಂತೂ ತುಂಬ ದೊಡ್ಡ ಮಟ್ಟದ ಬದಲಾವಣೆ. ಹಣ ತುಂಬ ಚೆನ್ನಾಗಿ ಹರಿದು ಬರುತ್ತೆ. ಆದಾಯದ ಮೂಲಗಳು ನಿಮಗೆ ಜಾಸ್ತಿ ಆಗುವಂಥದ್ದು, ಒಳ್ಳೆ ರೀತಿಯಾದಂತಹ ಬೆಳವಣಿಗೆಗಳನ್ನು ನೀವು ನೋಡ್ತೀರಿ. ಅದೇ ರೀತಿಯಾಗಿ ಹಣಕಾಸಿನ ವಿಚಾರಗಳಲ್ಲಿ ಯಾರನ್ನು ನಂಬದೇ ಇರೋದು ತುಂಬ ಒಳ್ಳೆಯದು. ಮೊದಲೇ ನೀವು ಮುಗ್ಧರು, ಬಾ ಎಷ್ಟು ಚೆನ್ನಾಗಿ ಮೋಸ ಹೋಗ್ಬೋದು ಅಂತಂದರೆ ಅಷ್ಟು ಚೆನ್ನಾಗಿ ಮೋಸ ಹೋಗ್ಬಿಡ್ತೀರಿ ಕರ್ಕಾಟಕ ರಾಶಿಯವರು. ಯಾರಾದರೂ ಬಂದು ಕಷ್ಟ ಅಂತ ಹೇಳೋ ಹಾಗಿಲ್ಲ, ನಿಮಗೆ ಅದೆಲ್ಲಿರುತ್ತೋ ಗೊತ್ತಿಲ್ಲ, ಅವ್ರಿಗೆ ಸಹಾಯ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀರಿ, ನಂಬಿಡ್ತೀರಿ. ಅದರಿಂದ ಕೊನೆಗೆ ನೀವೇ ಕೆಟ್ಟದ್ದು ಮತ್ತು ಅವಮಾನವನ್ನು ಎದುರಿಸಬೇಕಾಗತ್ತೆ. ಹುಷಾರು. ವೃತ್ತಿ ಹೇಗಿರಬಹುದು? ಕೆಲಸ ಹುಡುಕ್ತಾ ಇದ್ದಂಥವ್ರಿಗೆ ಕೆಲಸ ಸಿಗತ್ತೆ. ಕೆಲಸದಲ್ಲಿದ್ದು ನನಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ಕೆಲಸ ಕಾರ್ಯಗಳಲ್ಲಿ ನನಗೆ ಏಳಿಗೆ ಇಲ್ಲ, ನನಗೆ ಚೆನ್ನಾಗಿರುವಂಥ ರೀತಿಯಲ್ಲಿ ಬದಲಾವಣೆಗಳು ಆಗ್ತಾ ಇಲ್ಲ ಅಂದರೆ ಒಳ್ಳೆ ರೀತಿ ಬದಲಾವಣೆ. ಸರ್ಕಾರ ಅಧೀನದಲ್ಲಿ ಕೆಲಸ ಮಾಡುವಂಥವರಿಗೆ, ಸರ್ಕಾರಿ ಉದ್ಯೋಗಿಗಳಿಗೆ ಶುಭ ರೀತಿಯಾದಂತಹ ಟ್ರಾನ್ಸ್ಫರ್ಗಳೆಲ್ಲ ಆಗುವಂಥದ್ದು, ಶುಭ ರೀತಿಯಾಗಿ ನಿಮಗೆ ಒಳ್ಳೆ ಬದಲಾವಣೆಯ ಯೋಗಗಳು ಸಹ ಬರುವಂಥದ್ದು ಆಗತ್ತೆ. ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ
ಈ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ವರ್ಷಗಳಿಗಾಗಿದೆ ನನಗೆ ಕೆಲಸ ಸಿಗ್ತಾ ಇಲ್ಲ. ಗುರುಗಳೇ, ಎಷ್ಟೊಂದು ಜನ ಫೋನ್ ಮಾಡಿದವ್ರು ಹೇಳ್ತಾರೆ, ಗುರುಗಳೇ 2 ವರ್ಷ ಆಯಿತು, 3 ವರ್ಷ ಆಯಿತು, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ದಿಢೀರಂತ ಕೆಲಸ ಕಳ್ಕೊಂಡ್ಬಿಟ್ಟೆ ನಾನು ಅಂತೆಲ್ಲ ತುಂಬ ಜನ ಹೇಳ್ತಿರ್ತಾರೆ. ಬಟ್ ಆದರೆ ಈ ವರ್ಷ ನಿಮಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ದೊಡ್ಡ ಮಟ್ಟದ ಬದಲಾವಣೆ, ನೀವು ಅಂದ್ಕೊಂಡಿರೋ ರೀತಿಯಲ್ಲೇ ಕೆಲಸ ಕಾರ್ಯಗಳೆಲ್ಲ ಸಿಗುತ್ತೆ, ನಿಮಗೆ ಅನುಕೂಲತೆಗಳು ಜಾಸ್ತಿ ಆಗುತ್ತೆ. ಹೊಸ ಹೊಸ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂತಹ ಯೋಗವು ಸಹ ನಿಮಗೆ ಇದೆ. ಇನ್ನು ಆರೋಗ್ಯ ಅಂತ ಬಂದಾಗ ಈ ಸೈನಸ್ ಪ್ರಾಬ್ಲಮ್ ಜಾಸ್ತಿ ಆಗುವಂಥದ್ದು, ಮೈಗ್ರೇನ್ ಪ್ರಾಬ್ಲಮ್ ಇದ್ದರೆ ಜಾಸ್ತಿ ಆಗುವಂಥದ್ದು, ನಿದ್ರಾಹೀನತೆಗಳು ಸ್ವಲ್ಪ, ಈ ಸ್ಲೀಪಿಂಗ್ ಡಿಸಾರ್ಡರ್ಸ್ಗಳಂತ ಏನು ಕರಿತೀವಿ ಅದೆಲ್ಲ ಆಗುತ್ತೆ. ಅದೇ ರೀತಿಯಾಗಿ ಈ ಡಿಸ್ಟರ್ಬ್ ಸ್ಲೀಪಿಂದ ಬರುವಂತಹ ಕಾಯಿಲೆಗಳು ನಿಮಗೆ ಈ ವರ್ಷದಲ್ಲಿ ಸ್ವಲ್ಪ ಮಟ್ಟಕ್ಕೆ ಬಾಧಿಸುತ್ತೆ. ಬಟ್ ಏನು ಯೋಚನೆ ಬೇಡ, ಯಾವುದಾದ್ರೂ ಡಾಕ್ಟ್ರನ್ನ ಸಂಪರ್ಕ ಮಾಡಿ ಅವ್ರು ಹೇಳುವಂತಹ ಔಷಧೋಪಚಾರಗಳನ್ನು ತಗೊಳ್ಳಿ, ಒಳ್ಳೆಯದಾಗತ್ತೆ. ಇಷ್ಟು ಒಳ್ಳೆಯದಿದ್ದರೂ ಸಹ ಪರಿಹಾರ ಮಾಡ್ಕೊಳ್ಬೇಕಾ? ಖಂಡಿತವಾಗಿಯೂ ಮಾಡಿಕೊಳ್ಳೇಬೇಕು. ಯಾಕಂತಂದರೆ ನಮಗೆ ದೈವಾಶೀರ್ವಾದ ಚೆನ್ನಾಗಿ ಬೇಕಾಗುತ್ತೆ. ನಮ್ಮ ಜಾತಕದಲ್ಲಿ ಕೆಡುಕುಗಳಿದೆಯೋ ಒಳ್ಳೇದಿದೆಯೋ ಗೊತ್ತಿಲ್ಲ. ಯಾಕಂದರೆ ಇದು ಗೋಚಾರದ ಫಲ, ಜನ್ಮ ಜಾತಕದ ಫಲ ಬೇರೆಯೇ ಇರುತ್ತೆ. ನಿಮಗೇನು ದಶಾ ನಡೀತಿದೆ, ಏನು ಭುಕ್ತಿ ನಡೀತಿದೆ, ಅದರ ಆಧಾರದಲ್ಲಿ ಫಲಾನುಫಲಗಳ ವ್ಯತ್ಯಯವೂ ಸಹ ಉಂಟಾಗತ್ತೆ. ಹಾಗಾಗಿ ನಿಮ್ಮ ಜನ್ಮಜಾತಕವನ್ನು ಒಮ್ಮೆ ತೋರಿಸ್ಕೊಳ್ಳೋದು ಮರಿಬೇಡಿ. ಪರಿಹಾರ ಏನು ಮಾಡ್ಕೊಳ್ಬೇಕಪ್ಪ ಅಂದರೆ ಈ ವರ್ಷ 5 ಹೊಂಗೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡುವಂತಹ ಕೆಲಸವನ್ನು ಮಾಡಿ, ತುಂಬ ಅನುಕೂಲತೆಗಳಾಗುತ್ತೆ. ಈ ವರ್ಷದ ಮೂಲ ಮಂತ್ರನಾದರೂ ಯಾವುದಪ್ಪ ಅಂದರೆ, ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಪ್ರತಿನಿತ್ಯ ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆ ಒಳಗಡೆ ಓಂ ಸರ್ವಗತಾಯೈ ನಮಃ, ಓಂ ಸರ್ವಗತಾಯೈ ನಮಃ ಈ ಮಂತ್ರವನ್ನು 1008 ಬಾರಿ ಪಠಣವನ್ನು ಮಾಡ್ತಾ ಬನ್ನಿ. ನಿಮ್ಮೆಲ್ಲರ ಜೀವನದಲ್ಲೂ ಶುಭವು ಉಂಟಾಗಲಿ ಅಂತ ಹೇಳ್ತಾ, ಅಮ್ಮನವರ ಸಂಪೂರ್ಣ ಕೃಪಾಶೀರ್ವಾದವು ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಆಶೀರ್ವಾದವನ್ನು ಸಹ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.